ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಮರು ಸಮೀಕ್ಷೆ ಮಾಡಿ ಇನ್ನೊಮ್ಮೆ ಅಂತೇನು ಹೈಕಮಾಂಡ್ ಕಾಂಗ್ರೆಸ್ ಹೇಳ್ತು. ಒಮ್ಮೆಲೆ ಹಾಲು ಕುಡಿದ ಸಂತೋಷ ಮೋಸ್ಟ್ಲಿ BJPಗೆ ಆಗಿರ್ಬೋದು. ಯಾಕಂದ್ರೆ BJPಗರಿಗೆ ಮೂಲದ ನೋಡ್ತಾ ಬಂದಿದ್ದದ, ಅವ್ರ ಇತಿಹಾಸ ನೋಡ್ತಾ ಬಂದಿದ್ದದ, ಈ ಮೀಸಲಾತಿನ ವಿರೋಧಿಸ್ತಾ ಬಂದಂಥದ್ದು. ಈಗ ಕರೆಕ್ಟಾಗಿ ಎಷ್ಟು ಜನ ಅದಾರ, ಏನೇನು ಅದಾರ, ಈಗ ಅಲ್ಲಿ ಕಾಂತರಾಜ್ ಅವರಾಗಲಿ ಅಥವಾ ಜಯಪ್ರಕಾಶ್ ಹೆಗಡೆ ಅವರಾಗಲಿ ಒಳ್ಳೆಯ ಸಮೀಕ್ಷೆ ಮಾಡಿದಾರೆ. ಅಲ್ಲಿ ತಪ್ಪುಗಳಿಲ್ಲ, ಭಾಳಷ್ಟು ತಪ್ಪು ಯಾರಿಂದಲೂ ಆದ್ರು. ಈಗ BJPಯಿಂದ ಮಾಡಿದ್ರೆ ತಪ್ಪಾಗ್ಬೋದು, ಆ ಮಾತು ಬೇರೆ. ಈಗ ಇನ್ನೊಮ್ಮೆ ಅದನ್ನು ಸರ್ವೆ ಮಾಡಿರಿ, ಮರು ಸರ್ವೆ ಮಾಡಿರಿ, ಮರು ಸಮೀಕ್ಷೆ ಮಾಡಿರಿ ಅಂತ ಹೇಳಿದ ತಕ್ಷಣ BJP ಅದು ಬೇಡ, ಅದರ ಅವಶ್ಯಕತೆ ಇಲ್ಲ, ಅದನ್ನು ಮೂರು ಗುಂಪು ಮಾಡು ಎಲ್ಲ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಶೋಕ್ ಅವರಂತೂ ಈಗಾಗಲೇ 160 ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಮತ್ತೆಷ್ಟು ಖರ್ಚು ಮಾಡ್ತೀರಿ, ಇದು ಖಜಾನೆಯಲ್ಲಿ ದುಡ್ಡಿಲ್ಲ, ಇದು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಈಗ ಮಕ್ಕಳು ಸಲುವಾಗಿ ಶಿಕ್ಷಕರು ಶಾಲೆಗೆ ಹೋಗ್ತಾ ಇದ್ದಾರೆ. ಈಗ ಯಾರಿಂದ ಮಾಡಿಸ್ತೀರಿ, ಯಾರು ಜವಾಬ್ದಾರರು, ನಿಮ್ಗೆ ಯಾರು ಮಾಡಂತ ಹೇಳ್ತಿದ್ದಾರೆ? ಮರು ಸಮೀಕ್ಷೆ ನಮ್ಮ ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ 2027-28ರಲ್ಲೇ. ಇದರ ಅವಶ್ಯಕತೆ ಈಗಿಲ್ಲ, ಇದನ್ನು ಬಂದ್ ಮಾಡಿರಿ. ಮತ್ತು ಜನ ವಿರೋಧ ಮಾಡಿದಾರ ಅಂತ ಜೋರ್ದಾರಾಗಿ ವಿರೋಧ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದು ಸರಿನೇ ಇಲ್ಲ ಅಂತಲ್ಲ. ಯಾಕಂತಂದ್ರೆ ಹೇಗಾದ್ರು ಮಾಡಿ ತಪ್ಪಿಸ್ಬೇಕಾಗಿತ್ತು. ಬೀಸೋದು ಅಂತಪ್ಪ 100 ವರ್ಷ ಆಯುಷ್ ಅಂತ ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ತೆಗೆದುಕೊಂಡು ನಿರ್ಧಾರ ಇಲ್ಲಿ ಲೋಕಲ್ BJPಗರು ಮತ್ತು ರಾಷ್ಟ್ರ ಮಟ್ಟದ BJPಗರು ವಿರೋಧ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಅದು ಮರು ಸಮೀಕ್ಷೆ ಬೇಕಾಗಿಲ್ಲಪ್ಪ, ಇದು ಸಮಯ ಅಲ್ಲ ಅಂತನ್ನುವಂಥದ್ದು. 90 ದಿನದಾಗ ನೀವು ಹೆಂಗೆ ಕೊಡ್ತೀರಿ, ಯಾವ ರೀತಿ ಕೊಡ್ತೀರಿ, ನಿಮಗೆ ಶಿಕ್ಷಕರು ಎಲ್ಲಿ ಸಿಗ್ತಾರ, ಅದು ಅನೇಕ. ಮತ್ತು ಆನ್ಲೈನಲ್ಲಿ ಎಷ್ಟು ಜನ ಮಾಡ್ತಾಯಿದ್ದಾರೆ, ಆನ್ಲೈನ್ ಮೇಲೆ ಎಷ್ಟು ಜನ, ಎಷ್ಟು ತಿಳುವಳಿಕೆ ಅದ, ಇದೆಲ್ಲ ಶುರು ಮಾಡಿದ್ದಾರೆ. ಒಂದು ಕಡೆಗೆ ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ಹಾಗೆ ಹೀಗೆ ಅಂತ ಆರೋಪ ಮಾಡಿ ಅದನ್ನು ಸದಾ ಒಂದು ನ್ಯೂಸಲ್ಲಿ ಬರುವಂಗೆ ಮಾಡಿ ಅದನ್ನು ಈಗಾಗಲೇ ಕಾಂತರಾಜು ಮತ್ತು ನಮ್ಮ ಜಯಪ್ರಕಾಶ್ ಹೆಗಡೆ ಅವರ ವರದಿಗಳನ್ನು ಮುಳುಗುಂಬು ಮಾಡುವಂಥ ಎಲ್ಲ ಪ್ರಯತ್ನ ಮಾಡಿದರು. ಈಗ ಹೊಸದಾಗಿದಾಗ ಶುರು ಮಾಡಿಬಿಟ್ಟಿದ್ದಾರೆ. ಅದೇನೋ ಇಲ್ಲ ಬೇರೆ ಮರು ಸಮೀಕ್ಷೆ ಮಾಡಿರಿ, ನಿಮ್ಮ ನೋಡೋಣ, ಈಗ 10 ವರ್ಷ ಆಯಿತು ಅಂತ ಏನೋ ಮಾಡಲಿಕ್ಕೆ ಕೊಟ್ಟರೆ ಈಗ ಈ ರೀತಿಯಾಗಿ ಅಬ್ಜೆಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ 167 ಕೋಟಿ ರೂಪಾಯಿ ಹಾಳಾಗ್ಯದ, ಖಜಾನೆಗೆ ಭಾರಿದು ಬೇಡ. ಈಗಾಗಲೇ ಇದೇ ಅದು ರಿಪೋರ್ಟ್ಸ್ ಇದ್ದಾವ, ಅವಳು ತೆಗೆದುಕೊಂಡು ಹೋಗಿ ಎಷ್ಟು ಜನ ಇದ್ದಾರೆ ಸಮೀಕ್ಷೆ ಮಾಡಬೇಕಾಗಿದೆ ಅಷ್ಟೇ. ಈಗ ಎಷ್ಟು ಜನ ಕುಟುಂಬಗಳು ಹೆಚ್ಚಾಗಿದ್ದಾರೆ, ಏನೋ ಎಂತು ಅಂತೇಳಿ ಅದು ಸಮಾಧಾನಕ್ಕಾಗಿ. ಈಗಾಗಲೇ ಅದು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಈಗಾಗಲೇ ಕಾಂತರಾಜ್ ಅವರಾಗಿರ್ಬೋದು, ಜೊತೆಗೆ ಜಯಪ್ರಕಾಶ್ ಹೆಗಡೆ ಅವರಾಗಿರ್ಬೋದು ಸಾಕಷ್ಟು ವರ್ಕ್ ಮಾಡಿದ್ದಾರೆ ಅದ್ರ ಮೇಲೆ. ಪೂರ್ಣ ಪರ್ಫೆಕ್ಟ್ ಯಾರಿಂದೂ ಸಾಧ್ಯ ಇಲ್ಲ. ಸ್ವತಃ ಅಶೋಕ್ ಅವ್ರನ್ನೂ ಸಾಧ್ಯ ಇಲ್ಲ, ಸ್ವತಃ ಮೋದಿ ಅವ್ರನ್ನೂ ಸಾಧ್ಯ ಇಲ್ಲ, ಸ್ವತಃ ಸಿದ್ದರಾಮಯ್ಯನೂ ಸಾಧ್ಯ ಇಲ್ಲ, ಸ್ವತಃ ರಾಹುಲ್ ಗಾಂಧಿ ಅವ್ರನ್ನೂ ಸಾಧ್ಯ ಇಲ್ಲ. ಇನ್ನು 2027ವರೆಗೆ ಅಂದರೆ 28 ಅದು ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ. ಇನ್ನೂ ಅಷ್ಟು ಕ್ಯಾನ್ಸರ್ನೂ ಆಗ್ಬೋದು, ಹೇಳಿಕ್ಕೆ ಸಾಧ್ಯ ಇಲ್ಲ. ಈಗ ಅಲ್ಲಿ ಜನಗಳಿಂದಲೇ ಆಗಿಲ್ಲ ಇಲ್ಲಿವರೆಗೆ. 2011 ನಂತರ ಇವತ್ತು 2025 ಬಂತು. ಜನ ಎಷ್ಟಿದ್ದಾರೆ, ಏನು ಸ್ಕೀಮ್ ಮಾಡ್ಕೋಬೇಕು, ಯಾವ ರೀತಿ ನಾವು ಆರ್ಥಿಕವಾಗಿ ಡಿವೈಡೇಷನ್ ಮಾಡ್ಕೊಂಡು ಜನರಿಗೆ ಮುಟ್ಟುವಂಥ ಕೆಲಸ ಮಾಡ್ಬೋದು, ಏನೂ ಇಲ್ಲ. ಬರೀ ಹೇಳೋದಷ್ಟ UNI ನಮ್ಗೆ ಹೇಳ್ತು, ನೀವು 146 ಕೋಟಿ ಜನಸಂಖ್ಯೆ ಆಗಿದ್ದೀರ ಅಂತೇಳಿ. ಅವ್ರ ಮಾತು ನಂಬ್ಕೊಂಡು ನಾವು ಭಾಳ ಮಾಡಬೇಕಾಗಿದೆ ಗೊತ್ತಿಲ್ಲ. ಈಗೇನೋ ಮರು ಸಮೀಕ್ಷೆ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಹೈಕಮಾಂಡ್. ಅವ್ರು 90 ದಿವಸ ಮುಗಿಸ್ಲಿಕ್ಕೆ ಇದ್ದಾರೆ. ಈಗಾಗಲೇ ಅದ ರಿಪೋರ್ಟ್ಸು, ಅವ್ರು ತೆಗೆದುಕೊಂಡು ಎಷ್ಟು ಕರೆಕ್ಟ್ ಅದ, ಎಷ್ಟು ನೋಡೋದ, ಅದು ಎಷ್ಟು ಆ್ಯಡ್ ಆಗಿದ್ದಾರೆ ಜೋಡಿಸೋದಪ್ಪ ಅದರಲ್ಲ ಸಮೀಕ್ಷೆಯಲ್ಲಿ. ಈಗ ಮಾಡಿದಾರಲ್ಲ ಕಾಂತರಾಜ್ ಅವರು ಮತ್ತು ಜೊತೆಗೆ ಜಯಪ್ರಕಾಶ್ ಹೆಗಡೆ ಅವರು ಚೌಳು ಅಂತೇಳಿ ಮತ್ತೆ ಟೀಕಾ ಮಾಡೋದು ಭಾಳ ಸುಲಭ, ಮಾಡೋದು ಅಷ್ಟೇ ಕಷ್ಟ. ಈಗ ಮುಖ್ಯವಾಗಿ ಬೇಕಾಗಿದ್ದು ಕೋರ್ಟ್ಗಳಲ್ಲಿ ಸಹಿತ ಬಂದಂಥದ್ದು ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ ಅವ್ರಿಗೆ ನಾವು ಎಷ್ಟು ರಿಸರ್ವೇಷನ್ ಕೊಡಬೇಕು. ಇಲ್ಲಾಂದ್ರೆ 50 ಮೇಲೆ ಏರಿಸ್ಕೊಡೋಂಗಿಲ್ಲ ರಿಸರ್ವೇಷನ್. ಅದರ 50 ಏನದಪ್ಪ ಎಲ್ಲರೂ ಹೊಡ್ಕೊಂಡ್ಬಿಟ್ಟು ಬಿಡುವಂಥದ್ದು ಜನರಲ್ದವ್ರಿಗೆ ಕೆಲವೊಂದು ಕಾಸ್ಟ್ದವ್ರಿಗೆ ಅದು ಅನುಕೂಲ ಮಾಡಿ ಕೊಟ್ಟಂಗೆ ಅದೊಂದು ದೊಡ್ಡ ಅನುಕೂಲನ ಆಗಿ ಹೋಗ್ಬಿಟ್ಟದ ಅವ್ರಿಗೆ. ಅದಕ್ಕಾಗಿ ಅಂಬೇಡ್ಕರ್ ಅವರಾಗಿರ್ಬೋದು ಮತ್ತವರಾಗಿರ್ಬೋದು ಯಾರ್ಯಾರು ಜನಸಂಖ್ಯೆ ಎಷ್ಟದ, ಕಾಂಶಿರಾಮ್ರು ಇದಕ್ಕಾಗಿ ಬಯಸಿದ್ರು ಅದನ್ನು, ಎಷ್ಟು ಜನ ಇದ್ದಾರೆ ಯಾರು ಅವ್ರಿಗೆ ಅಷ್ಟು ಮುಟ್ಟಬೇಕು ಅಂತೇಳಿ. ಇವತ್ತೇನೋ SCಗಳಲ್ಲಿದ್ದಂಥ ಒಂದು ಸಮೀಕ್ಷೆ ಮಾಡಲಿಕ್ಕೆ ಇತ್ತಿದ್ದಾರೆ. ಬರೀ SCಗಳನ್ನು ಸಮೀಕ್ಷೆ ಮಾಡೋದು ಇವತ್ತು ಕಷ್ಟ ಹಿಡಿತದೆ. ಇನ್ನು ಅಂಥದ್ರೆ ಇಡೀ ರಾಜ್ಯದ್ದು ಮತ್ತು ರಾಜ್ಯ ಸಂಬಂಧಿಸಿದಲ್ಲ ಅಂತೇಳಿ ಅದಕ್ಕಾಗಿ ಕೇಂದ್ರ ಮಾಡ್ತಾಯಿದೆ. 2027 ಮಾಡಿದ್ದು ಜನಗಣತಿ ಬೇಡ ಅಂದ್ರೆ ಒಟ್ಟಾರೆಯಾಗಿ ರಿಸರ್ವೇಷನ್ ಅನ್ನುವಂಥದ್ದನ್ನು ಕಿತ್ತಾಕುವಂಥದ್ದು ಅದು ಬೇಕಾಗಿಲ್ಲ ಅನ್ನುವಂಥ ವಾದ BJPಗರು ಹೇಳ್ತಾರೆ ಅಷ್ಟೇ. ರಾಹುಲ್ ಗಾಂಧಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಿದಲ್ಲಿ ಮಾತ್ರ ಇವತ್ತು BJPಗೆ ಅನಿವಾರ್ಯವಾಗಿ ಜನಗಣತಿ ಮಾಡಬೇಕು, ಜಾತಿ ಗಣತಿ ಮಾಡಬೇಕು ಅನ್ನೋ ವಿಚಾರ ಬಂದದ್ದು. ಯಾಕೆಂದ್ರೆ ಮತ ಅಲ್ಲೇ ಇದಾವ, 85% ಜನ ಇದ್ದಾರೆ. ಅವ್ರು ಮತ ಬೇಕು ಅವ್ರಿಗೆ, ಆದರೆ ಅವ್ರಿಗೆ ಸವಲತ್ತು ಕೊಡೋದು ಬಂದಾಗ ಬಂತು.
ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಸ್ವಾಗತ ಮಾಡಬೇಕಾಗಿತ್ತು ಅದನ್ನು. ಇವತ್ತು ನೋಡ್ರಿ ಶಾಮನೂರು ಶಿವಶಂಕರಪ್ಪನವರು ಸ್ವಾಗತ ಮಾಡ್ತಾ ಇದ್ದಾರೆ, ಒಕ್ಕಲಿಗರು ಸ್ವಾಗತ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟ, ಹೌದು ನಮ್ಮ ಜನ ಎಷ್ಟಿದು ಗೊತ್ತಾಗಲಿ ಅಂತೇಳಿ ಇವರು ಮಾದಿ ಬೆಲೆ ಕೊಟ್ಟು ಹೈಕಮಾಂಡ್ ಇದ್ದಿದ್ದು ಇನ್ನೊಮ್ಮೆ ಸಮೀಕ್ಷೆ ಮಾಡೋಣ ಅಂತ ಹೇಳಿದ್ದಕ್ಕಾಗಿ ಇದು ಹೊಸ ರಾಗವನ್ನು ಶುರು ಮಾಡಿದ್ದಾರೆ. ಅದಕ್ಕಾಗಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಬಿ ಜೆ ಪಿಗೆ ಕೇಳಬೇಕಾಗ್ಯದ. ಅಲ್ಲ ರೀ, ಮಾಡಿದಾರಲ್ಲ, ಈಗ ನೀವು ಮಾಡೋದು ಅದನ್ನ ಅಲ್ವಾ? 2027 ಯಾಕೆ ಹೋಗ್ಬೇಕು ಅದನ್ನು? ಆಗ ಮಾಡಿರಿ, ರಾಷ್ಟ್ರ ಮಟ್ಟದ ಏನು ಮಾಡ್ತೀರ ಅದು ಇವತ್ತಿದ್ದೇ ಅದ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾವೆ. ಇವತ್ತು ಕಾಂತರಾಜ್ ಅವರು ಒಳ್ಳೆ ಸಮೀಕ್ಷೆ ಮಾಡಿದ್ದಾರೆ. ಅಲ್ಲಿ ಏನು ಮಿಸ್ಟೇಕ್ಸ್ ಇದ್ದಾವೆ, ಏನು ಉಳಿದಾವೆ, ಅಲ್ಲಿ ರೆಕ್ಟಿಫೈ ಮಾಡಿದ್ರೆ ಮುಗಿದೋಗ್ಬಿಡ್ತು. ಏನು ಇಲ್ಲ, ನಮ್ಮ ಮನೆಗೆ ಬಂದಿಲ್ಲ, ಅಲ್ಲೇ ಬಂದಿಲ್ಲ, ಇಲ್ಲಿ ಬಂದಿಲ್ಲ, ಸಾಕಷ್ಟು ಆರೋಪ ಮಾಡಿದರು ಒಕ್ಕಲಿಗರು ಮತ್ತು ಲಿಂಗಾಯತರು. ನಮ್ಮ ಭೇಟಿ ಯಾವ ಶಾಸಕರೆಲ್ಲ ಹೇಳಿದ್ರು, ನಮ್ಮಲ್ಲಿ ಬಂದಿಲ್ಲ, ನಮ್ಮಲ್ಲಿ ಬಂದಿಲ್ಲ. ಈಗ ಬರ್ತಾ ಇದ್ದಾರೆ, ನೀವು ಎಷ್ಟಿದ್ರೆ ಹೇಳ್ರಿ, ಮುಗಿದೋಗ್ಬಿಡ್ತಲ್ಲ ಕೆಲಸ. ಮಾಡಿದ್ದಿದ್ದು ಈಗಾಗಲೇ ಕೇವಲ ಆರೋಪ ಮಾಡೋದ್ರಿಂದ ಸಾಧ್ಯ ಇಲ್ಲ, ಮತ್ತು ಜೊತೆಗೆ ಮಾಡೋ ಮನಸ್ಸು ಇಲ್ಲ ಅನ್ನೋದು ಇದನ್ನು ತೋರಿಸ್ಬಿಡ್ತದೆ. ಬಿ ಜೆ ಪಿದು ಏನಪ್ಪ ಅಂದ್ರೆ ಒಟ್ಟಲ್ಲಿ ಮಾಡಿದ್ದೇನಪ್ಪ ತಪ್ಪದು, ಇನ್ನೊಂದು ಅಂದ್ರೆ ಮೀಸಲಾತಿ ಮುಂದೆ ಆಗ್ತಾ ಹೋಗೋದು. ಸುಪ್ರೀಂ ಕೋರ್ಟ್ ಏನು ಕೇಳ್ತದೆ, 50 ಮೇಲ್ಪಟ್ಟ ರಿಸರ್ವೇಷನ್ ಕೊಡುವಾಗಿಲ್ಲ ಅಂತ ಅದ್ರ ಹೇಳ್ತದೆ. ಇಲ್ಲ ನಿಮ್ದು ಎಲ್ಲೈತಿ ಜನಸಂಖ್ಯೆ ಲಿಸ್ಟ್ ಐತಿ ತೊಂಬರ್ರಿ ಅಂತ ಅದ ನಾವು ಸುಪ್ರೀಂ ಕೋರ್ಟ್. ಯಾಕೆಂತಂದ್ರೆ ರಿಸರ್ವೇಷನ್ನ ಹೆಚ್ಚಾಗಬೇಕಾಗಿತ್ತಪ್ಪ ಅಂದ್ರೆ ಖಚಿತವಾದಂಥ ಜನಸಂಖ್ಯೆ ಎಷ್ಟದ, ಯಾವ ಜಾತಿ ಎಷ್ಟೆಷ್ಟಿದ್ದಾರೆ, ಯಾರಿಗೆ ಮೀಸಲಾತಿ ಎಷ್ಟು ಕೊಡಬೇಕು, ಒ ಬಿ ಸಿಗಳ ಬಗ್ಗೆ ಅಂತ ಭಾಳಷ್ಟು ತೊಂದರೆಗಳು ಇದ್ದಾವೆ. ಎಸ್ ಸಿ ಮತ್ತು ಎಷ್ಟು ಸಿಗ್ತಾವೆ ಅವರು ಮಾಡ್ತಾ ಬಂದಿದ್ದದ ಆ ಜನಾಂಗದು. ಆದರೆ ಉಳಿದ ಒ ಬಿ ಸಿ ಅವ್ರ ಪಾಪ ಅನ್ಯಾಯ ಆಗ್ತಾ ಬಂದದ್ದು ಇಲ್ಲಿವರೆಗೆ. ಒ ಬಿ ಸಿ ಅವ್ರಿಗೆ ಮೈನಾರಿಟಿ ಎಷ್ಟೆಷ್ಟದವ್ರಿಗೆ ಸಿಗ್ತದೆ, ಬಟ್ ಒ ಬಿ ಸಿ ಸಿಗ್ತಾ ಇಲ್ಲ. ಎಷ್ಟಿದ್ದಾರಪ್ಪ ಇವ್ರ ಜನ, ಯಾವ ಕಾಸ್ಟದಲ್ಲಿ ಎಷ್ಟೆಷ್ಟಿದ್ದಾರೆ, ಅವ್ರಿಗೆ ಎಷ್ಟು ಕೊಡಬೇಕು ರಿಸರ್ವೇಷನ್ನ ಅನ್ನುವಂಥದ್ದು. ಇವತ್ತು ಕಾಂತರಾಜ್ ವರದಿ ಮತ್ತು ಜಯಪ್ರಕಾಶ್ ಹೆಗಡೆ ಅವ್ರ ವರದಿಗಳು ಇವುಗಳು ಟೀಕೆ ಮಾಡೋಗಿದ್ದರು. ಇಲ್ಲಿಯ ಕೆಲವು ತಪ್ಪುಗಳಾಗಿದ್ದರೆ ಇನ್ನೊಮ್ಮೆ ಸಮೀಕ್ಷೆ ಮಾಡಿಸಿ ಇನ್ನೊಮ್ಮೆ ಅವರು ಲಿಸ್ಟ್ ಅದ, ಆ ಲಿಸ್ಟ್ ಪ್ರಕಾರ ಹೋಗುವಂಥದ್ದು ಇಷ್ಟ ಅದದು. ಏನೇನು ಮಾಡುವಂಥದ್ದು ಏನೂ ಇಲ್ಲ. ಏನಾದರೂ ಹೆಚ್ಚಾಗಿದೆ ಕಡಿಮೆ ಆದರೆ ಕಡಿಮೆ, ತಪ್ಪಾಗಿದ್ದು ತಿದ್ದು ಹೇಳುವಂಥದ್ದು. ಯಾಕೆಂದ್ರೆ ಹಲವು ಸಲ ಪ್ರಯತ್ನ ಮಾಡಿದಾಗ ಒಂದು ರೆಕ್ಟಿಫೈ ಆಗಿ ಪರಿಪೂರ್ಣತೆ ಬರ್ತದೆ. ಯಾವುದೂ ಪರಿಪೂರ್ಣ ಇಲ್ಲ, ಯಾರೂ ಪರಿಪೂರ್ಣ ಇಲ್ಲ. ಅದೇ ಕಾಲಕ್ಕೆ ನಮ್ಮ ಸಂವಿಧಾನದಲ್ಲಿ ತಪ್ಪುಗಳು ತಿತ್ತ ಬಂದಿದ್ದೀವಿ, ಅದು ಸ್ವಲ್ಪ ಪರಿಪೂರ್ಣ ಇಲ್ಲ. ಅದರ ಆಶಯ ಏನದಲ್ಲ, ಮೇನ್ ಬೇಸಿಕ್ ಅದನ್ನು ಉಳಿಸ್ಕೋಬೇಕಾಗಿದೆ ನಾವು. ಸಮಾನತೆ ಜೊತೆಗೆ ಎಲ್ಲರಿಗೂ ಉದ್ಯೋಗ, ಮೀಸಲಾತಿ, ಇವುಗಳೆಲ್ಲ ಮೇನ್ ಬೇಸಿಕ್ಸ್. ಈ ದೇಶದ ಅಸಮಾನತೆ ಹೋಗಲಾಡಿಸೋದು ನಮ್ಮ ಸಂವಿಧಾನದ ಅನೇಕ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು. ಅಲ್ಲಿ ಏನಾದರೂ ಸ್ಮಾಲ್ ಮಿಸ್ಟೇಕ್ಸ್ ತಿತ್ತ ಹೋಗುವಂಥ ಅದಕ್ಕೆ ತಿದ್ದುಪಡಿ ಅಂತ ಕರಿತೀವಿ ನಾವು. ಈ ಸಂದರ್ಭದಲ್ಲೇ ಈಗ ಮತ್ತೆ ಹೊಸ ರಾಗವನ್ನು ಶುರು ಮಾಡಿದ್ದಾರೆ ಬಿ ಜೆ ಪಿಗರು. ಇದು ಸರಿನಾ? ಏನು ತಪ್ಪದ ಅದರಲ್ಲೇ? ಕಾಂತರಾಜ್ ಅವರಲ್ಲಿ ಏನು ತಪ್ಪದಪ್ಪ? ಮತ್ತೊಮ್ಮೆ ಏನು ಮಾಡಿದ್ರೆ ಏನು ತಪ್ಪಾಗ್ತದೆ? ಈಗ ಅದರಲ್ಲಿ ಅದ್ರ ಇಷ್ಟ ಅದು ತೆಗೆದುಕೊಂಡು ಕಾಂತರಾಜ್ ಅವರು ವರದಿನ ತೆಗೆದುಕೊಂಡು ಆಯಾ ಕ್ಷೇತ್ರಗಳಿಗೆ ಹೋದರೆ ಅಲ್ಲಿ ಜನ ಇದ್ದಾರೋ ಇಲ್ಲವೋ ಗೊತ್ತಾಗ್ತದೆ. ಇನ್ನೊಂದು ಪರ್ಫೆಕ್ಷನ್ ಬರ್ತದೆ, ಮುಗಿದು ಬಿಡ್ತು. ಆಮೇಲೆ ಯಾರು ಎಷ್ಟೆಷ್ಟು ಆದರೆ ಅಷ್ಟು ರಿಸರ್ವೇಷನ್ ಘೋಷಣೆ ಮಾಡೋಂಥ ಪ್ರಸಂಗ ಬರ್ತದೆ. ಈ ದಿಶೆಯಲ್ಲಿ ಕಾಂಗ್ರೆಸ್ ಒಂದು ಒಳ್ಳೆಯ ಹೆಜ್ಜೆನೇ ಇಟ್ಟದೆ ಇವತ್ತು. ಇನ್ನೊಮ್ಮೆ ಆಗಲಿ ಸಮೀಕ್ಷೆ, ಅವ್ರ ಪಾಪ ಸಮಾಧಾನ ಆಗಲಿ ಒಕ್ಕಲಿಗರಿಗೆ ಮತ್ತು ಈ ಒಂದು ನಮ್ಮ ಲಿಂಗಾಯತರಿಗೆ ಅಥವಾ ವೀರಶೈವ ಲಿಂಗಾಯತರಿಗೆ. ಅವ್ರ ಪಾಪ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಮತ್ತು ಮರುಗ್ ಸಮೀಕ್ಷೆ ಒಪ್ಪಿದ್ದಾರೆ. ಅದನ್ನು ಈಗ ಆಲ್ರೆಡಿ ಒಕ್ಕಲಿಗ ಸಮುದಾಯ ಮತ್ತು ವೀರಶೈವ ಸಮುದಾಯವರು ಒಪ್ಪಿಕೊಂಡಿದ್ದಾರೆ. ಇನ್ನು ಮತ್ತು ಇವ್ರದ್ದು ಏನು ರೀತಿ ತಕರಾರ ಬಿ ಜೆ ಪಿಗಿರೋದು ಮತ್ತೆ ಖರ್ಚು ಮಾಡಿದ್ರು ಏನು ವ್ಯರ್ಥ ಲಾಭ ಈಗ ಗೊತ್ತಾಗಬೇಕಾದ ವೆಟ್ನಲ್ಲಿ ಮನೆ ಕಟ್ಟೋದಕ್ಕೆ ಖರ್ಚಾಗ್ತದೆ. ಹೌದು ಖರ್ಚು ಆಗ್ತದೆ, ಹಂಗಾದ್ರೆ ಮನೆ ಕಟ್ಟೋದು ಬಿಡ್ಲಿಕ್ಕೆ ಆಗ್ತದನ? ಇಲ್ಲಿ ಜನರಿಗೆಲ್ಲ ಅನ್ಯಾಯ ಆಗ್ತದೆ. ಇವತ್ತು ಮೀಸಲಾತಿಯಿಂದಾಗಿ ಕೆಲವರು ಅನ್ಯಾಯ ಆಗ್ಯದ. ಈಗ ಯಾರಿಗೆ ಅನ್ಯಾಯ ಆಗ್ಯದ ಅದು ರೆಕ್ಟಿಫೈ ಮಾಡಿ ಯಾರು ಎಷ್ಟು ಪ್ರಮಾಣದಲ್ಲಿದ್ರೆ ಅವ್ರು ಯಾರು ರಿಸರ್ವೇಷನ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಕಾಲದ ಅನಿವಾರ್ಯ ಅನ್ನೋದು ತಿಳಿದ 85% ಇರುತ್ತಿರುವಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಮೈನಾರಿಟಿ ಈ ಜನರು, ಅದರಲ್ಲೂ ಮುಖ್ಯವಾಗಿ ಒ ಬಿ ಸಿ ಅವರು ಇನ್ನೂ ಹೆಚ್ಚಿಗಿದ್ದಾರೆ. ನಾವು ಕೊಡೋದ್ರಿಗೆ 26-27% ಕೊಡ್ತಾ ಇದ್ವಿ, ಇನ್ನೂ ಹೆಚ್ಚಿಗಿದ್ದಾರೆ ಒ ಬಿ ಸಿ ಅವರು. ಅವ್ರು ಎಷ್ಟು ಅಂದರೆ ಅಷ್ಟು ಕೊಡುವಂಥದ್ದು. ಅದರಲ್ಲಿ ಅತಿ ಹಿಂದುಳಿದವ್ರಿಗೂ ಸಹ ಕೊಡಬೇಕಾಗಿದೆ. ಇವೆಲ್ಲರಿಗೂ ನ್ಯಾಯ ಸಿಗಿಸುವಾಗ ಇದು ಮೀಸಲಾತಿ ಸಮೀಕ್ಷೆ ಅದನ್ನು ಈಗಾಗಲೇ ಮಾಡಿದ್ದದ. ಅದರಲ್ಲಿ ಏನು ತಪ್ಪುಗಳಾಗಿದ್ದಾವೆ ತಿದ್ದುಕೊಂಡು ಅದನ್ನು ರೆಕ್ಟಿಫೈ ಮಾಡಿದ್ರೆ ಮುಗಿದು ಹೋಯಿತು ಅನ್ನೋದು ಕಾಂಗ್ರೆಸ್ಸಿನ ವಾದ. ಆದರೆ ಇದನ್ನು ಬಿ ಜೆ ಪಿಗೆ ಒಪ್ತಾ ಇಲ್ಲ. ಯಾಕೆ ಬಿ ಜೆ ಪಿಗಳು ಮೀಸಲಾತಿ ವಿರೋಧಿಗಳ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ಸಿಗರಿಗೆ ಹುಟ್ಟಾಕ್ತಾ ಇದ್ದಾರೆ. ಹೌದು, ಇದು ಮೀಸಲಾತಿ ವಿರೋಧಿ ಇದ್ದಾರೆ ಇವರು ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಮಾಡೋ ಸಾಧ್ಯತೆಗಳೆಲ್ಲ ಇದ್ದಾವೆ ಅಂತೇಳಿ ಕಂಡು ಬರ್ತಾ ಇದೆ. ಬಿ ಜೆ ಪಿ ವಿರೋಧಿ ಏನು ಉತ್ತರ ಕೊಡ್ತಾರೆ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯ ಕೈಗೊಂಡೆ ವಂದನೆಗಳು.